ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಸಂಕ್ಷಿಪ್ತ ಮಾಹಿತಿ ಇರ್ತದೆ, ಆ ಬುಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ವಿಮಾ, ಬೆಳೆ ವಿಮಾ ತುಂಬುವುದ್ರ ಬಗ್ಗೆನೂ ಮಾಹಿತಿ ಇರ್ತದೆ. ಅದನ್ನೆಲ್ಲರೂ ರೈತರು ಸದುಪಯೋಗ ಪಡ್ಕೊಳ್ಬೇಕು. ಎರಡು ಎಮ್ಮೆ ಅಥವಾ ಎರಡು ಆಕಳ, ಅದು ಎರಡು ಎಮ್ಮೆ ಅಥವಾ ಎರಡು ಆಕಳ ಕೂಡಿ 1 ಲಕ್ಷ ರೂಪಾಯಿ ಆಯ್ತಂದ್ರ 1 ವರ್ಷಕ್ಕೆ 3,000 ರೂಪಾಯಿ ಬಡ್ಡಿ. ಮತ್ತು ಅದು ಎಷ್ಟು ವರ್ಷ ಕಂತ? 3 ರಿಂದ 4 ವರ್ಷ ಕಂತ. ಅಂದ್ರ 20 ಸಾವಿರದಾಗ 5 ವರ್ಷ ಕಟ್ಟಬೇಕು. 1 ಲಕ್ಷಕ್ಕೆ 3,000, 20,000 ಕಟ್ಟಿದ್ರೆ ಮುಂದೆ 80,000 ಬಡ್ಡಿ ಕಟ್ಟಬೇಕು. ಅವಾಗ ಭಾಳ ಅಂದ್ರೆ 2-2 ಸಾವಿರ ಹಾಕದ. ಹಿಂಗೆ ಒಂದು 4-5 ವರ್ಷ ಅದು ಅವಕಾಶ ಮಾಡಿಕೊಡ್ತೇವೆ. ಇದು ಎರೆಹುಳ ಗೊಬ್ಬರ ಸಾಲ ಅಂತ ಪ್ರತಿಯೊಬ್ಬ ರೈತರಿಗೆ ಕೊಡ್ತೇವೆ. ನಮ್ಮಲ್ಲಿ 8,000 ಮಂದಿ ಸದಸ್ಯರೊಳಗ 500 ಮಂದಿ ನೀರಾವರಿ ಇದ್ದವರಿದ್ದೇವೆ. ಅಂದ್ರೆ ಇದು ಎರೆಹುಳ ಗೊಬ್ಬರ ನಾವು ಅದನ್ನ ಮಾಡಬೇಕಾದ್ರೆ ನೀರು ಬೇಕು. ನೀರಿಲ್ಲ ಒಣ ಬೇಸಾಯದಾಗ ಬೆಳೆಯಂಗಿಲ್ಲ. ಅದಕ್ಕೆ 500 ಮಂದಿ ನಾವು ರೈತರದ್ದು ಎಲ್ಲ ಅವ್ರ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅವರೆಲ್ಲ ಇವು ನಮ್ಮಲ್ಲಿ ಆಲ್ರೆಡಿ ಐತಿ. ಅವ್ರು ನೀವು ಯಾರ್ಯಾರು ಇಂಟ್ರೆಸ್ಟ್ ಇದೀರಿ, ನೀವು 2 ಎಮ್ಮೆ ಖರೀದಿ ಮಾಡ್ಬೇಕು. ನೀವೇ ಖರೀದಿ ಮಾಡಬೇಕು. ನಿಮಗೆ ನಾವು ಎಲ್ಲಿ APMC ಕೊಲ್ಲಾರ ಅಲ್ಲಿ ಇಲ್ಲಿ ಅದ್ರ ಇದು ತರಬೇಕು, ನಿಮ್ಗೆ ಸಾಲ ಕೊಡ್ತೇವೆ. ಆಮೇಲೆ ನೀವೇ ಅದನ್ನ ಇದು ಬಿಟ್ಟು ಕಟ್ಕೋತಿದ್ದಾರ ನಿಮ್ಗೆ ಒಂಥರ ತುಟ್ಟಾಕ. ನಾವು ಒಬ್ಬ ಗೌಂಡ್ಯಾನ ಹಿಡಿದು ನಾವೇ ಇಟ್ಟಂಗಿತ್ತಂತ ನಾವೇ ಸಿಮೆಂಟ್ ನಾವೇ ಪರಿಸಿ ಮಿನಿಜಿಗೆ ಅಂತ ಹುಯಿಗೆ ಅಂತ ಪರಿಸಿ ತರಿಸ್ಬಿಡ್ತೇವೆ. ಒಂದು 4 ಲಾರಿ. ಅಂದ್ರೆ ಅದು ಏನ್ ಬಿದ್ದದ ಅದು ಬಾಳ ಅಂದ್ರೆ ಅದ್ರದ್ದು ಲಾರಿ ಚಾರ್ಜ್ ಕೊಡ್ಬೇಕು ಅಷ್ಟೇ. ಈಗ ನಿಮ್ ಕಡೆದು ಬಾಳ ನಾವು ಲಾಭ ತಿನ್ನಕ್ ಹೋಗಲ್ಲ. ಈಗ ರಗಡು ಲಾಭ ಆಗ್ಯದ. ಈ ಸಲ 2,30,00,000 ಲಾಭ ಆಗ್ಯದ ಈ ವರ್ಷ. ಸುಮಾರು 44-45 ಲಕ್ಷ ರೂಪಾಯಿ ಈ ಗೊಬ್ಬರ ಅಂಗಡಿಗೆ ಲಾಭ ಆಗ್ಯದ. ಆಮೇಲೆ ಒಂದು 20 ಲಕ್ಷ ರೂಪಾಯಿ ಗುಳಿಗೆ ಅಂಗಡಿಯಾಗ ಲಾಭ ಆಗ್ಯದ. ಮತ್ತೆ ನೀವು ಗುಳಿಗೆ ಅಂಗಡಿ ನೋಡಿರಿ, ನಮ್ಮ ಮೆಡಿಕಲ್ ಶಾಪ್ ಶುಗರ್, BP, ಹಾರ್ಟಿಗೆ ಸಂಬಂಧಪಟ್ಟಂತವ್ರಿಗೆ 18% ಡಿಸ್ಕೌಂಟ್ ಕೊಡ್ತೇವೆ. ಆದ್ರೂ ಇಟ್ಟು ಲಾಭ ಆಗ್ಯದ. ಅಂದ್ರೆ ಅದ್ರಾಗ ಏನಿರ್ಬೇಕು ನೀವೇ ತಿಳ್ಕೊಬೇಕು. ಸೊ ಎಲ್ಲಾ ಗುಳಿಗೆ ಔಷಧಿಗಳಿಗೆ 15% ಡಿಸ್ಕೌಂಟ್ ಕೊಡ್ತೇವೆ. ಇದು ಎಲ್ಲಿ ಅಂಗಡಿ ಮಾಡಿದ್ರೆ ಗುಡಿ ಸಣ್ಣ ಅಂತಂದು ಇಲ್ಲಿ ಅಭಿಷೇಕ ಮಾಡೇವಿ. ಆದ್ರೂ ನಾವು ಬಹಳ ಮಂದಿ ನೋಡ್ತಿರ್ತೀನಿ, ಅಲ್ಲಿ ಬಾಜು ಅಂಗಡಿ ತುಟ್ಟಿ ಕೊಟ್ಟು ಹೋಗ್ತೀರಿ ನೀವು. ಯಾಕೆ ಏನೇನು ಸೊಸೈಟಿ ಮ್ಯಾಗ ಸೀಟ್ ಅದ ಅಲ್ಲೇ ನೋಡ್ತಿರ್ತೀನಿ, ನಾ ಕೂತಿರ್ತೀನಿ, ಅಲ್ಲಿ ಹೋಗಿ ತಗೋತಿರ್ತೀನಿ. ಆ 100 ರೂಪಾಯಿ ನೀವು ಮಾಲ್ ಖರೀದಿ ಮಾಡಿದ್ರೆ ನಮ್ಮಲ್ಲಿ 18 ರೂಪಾಯಿ ಉಳಿತದ. ಸುಗಂಧವರು 1,000 ರೂಪಾಯಿ ಖರೀದಿ ಮಾಡಿದ್ರೆ 180 ರೂಪಾಯಿ ಉಳಿತದ. ಹಂಗೆ ಅಲ್ಲೇ ಸುಮ್ಮನೆ ಹೋಗಿ ಕೂತಾರೆ. ಏನು ಸುಮಾರು ತಂದೆ ಅವ್ರು ಯಾರ ಅಂಗಡಿಯಾಗ ಗುಡ್ಡೋಡಿಗಳ ಖರೀದಿ ಮಾಡ್ಕೊಂಡು ಬಂದಾರ. ಬಾಗೇವಾಡ ಎಲ್ಲಾ ಮೆಡಿಕಲ್ ಶಾಪ್ ನಾವು ಅದೇ ಅಂಗಡಿಗೆ ಖರೀದಿ ಮಾಡ್ತೇವೆ. ಅವ್ರಿಗೆ ನಮ್ಗೆ ಅದು ಅಂಗಡಿ ಹಾಕಬೇಕಾದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಇದು ಬೇಕು. ಮೆಡಿಕಲ್ ಶಾಪಿಗೆ ಗೊಬ್ಬರ ಅಂಗಡಿ ಹಾಕಬೇಕಾದ್ರೆ ಶಿವನಗೌಡ ಪರ್ಮಿಷನ್ ಬೇಕು. ಏನೇನು ಏನು 2 ನಂಬರ್ ಮಾಡಕ್ ಬರಂಗಿಲ್ಲ. ಇನ್ನೇನು ಕೊಡುದ್ರಾಗ ಹೆಚ್ಚು ಕಡಿಮೆ ಬೇರೆ ಅಂಗಡಿಗೆ ನಮಗೆ ಏನು ಸ್ವಲ್ಪ ಅವ್ರದ್ದು ಡೀಲರ್ ಇರ್ತಾರ. ನಾವು ಖರೀದಿ ಮಾಡಿ ಡೀಲರ್ ತಂದು ಕೊಡುದ್ರಾಗ 5 ರೂಪಾಯಿ 10 ರೂಪಾಯಿ ಹೆಚ್ಚಿ ಹಾಕಲ್ಲ. ಸರ್ ಇನ್ನೊಂದು ಏನ್ ಮಾಡಿ, ಒಬ್ಬ ದ್ರಾಕ್ಷಿ ಬೆಳೆ ರೈತಗ 1 ಲಕ್ಷಕ್ಕೆ 2 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಎಲ್ಲ ರಾಕೋಡ್ ನಾವು ತಗೊಂಡಿರ್ಬೋದು. 1.5 ಲಕ್ಷ ಮಾಡಿ 1 ಎಕರೆ ದ್ರಾಕ್ಷಿ ಅಂಗ 1.5 ಲಕ್ಷ ರೂಪಾಯಿ. ಅದಕ್ಕೆ ಏನು ಶೇರ್ ಮುರಿಯಂಗಿಲ್ಲ, ಏನು ಮುರಿಯಂಗಿಲ್ಲ. ಅದಕ್ಕೆ 6% ಬಡ್ಡಿ. 1 ಲಕ್ಷ ರೂಪಾಯಿ ನೀವು ಹೀಗೆ ಒಮ್ಮೆ ಗೊಬ್ಬರ ತಗೊಂಡ್ರೆ 1 ವರ್ಷಕ್ಕೆ 6,000 ಆಗ್ತದೆ. ನೀವು ಒಮ್ಮೆ 1 ಲಕ್ಷ ತಗೊಳಂಗಿಲ್ಲ. 10,000, 20,000, 30,000 ಹಿಂಗೆಲ್ಲ ತಗೋತೀವಿ. ಎಲ್ಲ ಕೂಡಿ 1 ಲಕ್ಷಕ್ಕೆ 1,000-2,000 ರೂಪಾಯಿ ಆಗ್ತೈತಿ. ಮತ್ತೆ ಎಲ್ಲ ನಮ್ನಿ ಬೀಜ, ಗೊಬ್ಬರ ಎಲ್ಲ ದೊಡ್ಡ ಗೋಡಾಮ ಎಲ್ಲಾರು ನೋಡಿರಿ. ಇದ್ರ ಜೊತೆಗೆ ಅದು ಮೆಡಿಕಲ್ ಶಾಪ್ ಮಾಡೇವಿ. ಅದ್ರದ್ದು ಹೆಚ್ಚಿಗೆ ಲಾಭ ತಗೋರಿ. ಅಲ್ಲಿ ಜಾಸ್ತಿ ಕಾಣಕತ್ತವಂತ ಹುಟ್ಟು ಮಕ್ಕಳು ಒಂದು ಇದು ಕೂಸ್ ಮಾಡಿದ ಪಾಪ ಅಲ್ಲ. ನಾವು ಒಕ್ಕಲ್ತನ ಮಾಡಿದ ರೀತಿಗೆ ಇಂಥ ಮಕ್ಕಳು ಹುಟ್ಟಾತ ಇವತ್ತು ದಿವಸದೊಳಗ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಮನೆಯೊಳಗ ಪರ್ಟಿಕ್ಯುಲರ್ಲಿ ಒಂದು ಸರ್ವೆ ಆಯಿತು. ಕೇರಳ ಜಿಲ್ಲಾ, ಕಾಸರಗೋಡು, ಕರ್ನಾಟಕಕ್ಕೆ ಮತ್ತು
ಮತ್ತು ಕೇರಳ ರಾಜ್ಯಕ್ಕೆ ಏನದ್ರಿ ಅಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾಸರಗೋಡು ಅಂತ ಹೇಳಿ, ಆ ಕಾಸರಗೋಡ್ನಾಗ ಏನ್ ಬೆಳಿತಾರ ಅಂತಂದ್ರೆ ಅವ್ರು ಗೋಡಂಬಿ ಬೆಳಿತಾರ. ನಾವೇನ್ 1800-2000 ತಗೋತೇವಲ್ಲ ಗೋಡಂಬಿಗಳು, ಆ ಗೋಡಂಬಿಗಳನ್ನ ಬೆಳಿತೀವಿ ಎಲ್ಲಪ್ಪ ಅಂತಂದ್ರೆ ಕೇರಳ ರಾಜ್ಯದೊಳಗೆ ಕಾಸರಗೋಡ್ನಾಗ ಜಾಸ್ತಿ ಬೆಳಿತಾರ. ಆ ಬೆಳೆಗೆ ಒಂದು ಹುಳ ಬರ್ತದ, ಆ ಹುಳ ಕಂಟ್ರೋಲ್ ಮಾಡಾಕ ವಿಮಾನದಿಂದ ಸ್ಪ್ರೇ ಮಾಡ್ತಾರ ಅವ್ರು ಎಲ್ಲಾ ಕಡೆ. ವಿಮಾನದಿಂದ ಆ ವಿಮಾನದಿಂದ ಔಷಧಿ ಸಿಂಪಡಣೆ ಮಾಡಿದಕ್ಕೆ ಏನಾಗತ್ತದ ಅಂತಂದ್ರ ಆ ಔಷಧಿ ನೆಲಕ್ಕೆ ಬೀಳುದು, ಮಳೆ ನೀರಿನ ಜೋಡಿ ಕರ್ಕೊಂಡು ಹೋಗುದು, ಭೂಮಿಯಾಗಿ ಇಳುದು, ಕುಡಿ ನೀರಿನೊಳಗ ತಿನ್ನೋ ಆಹಾರದೊಳಗ ವಿಷ ಹೊಕ್ಕೊಂಡು ಮನುಷ್ಯನ ದೇಹದೊಳಗ ವಿಷ ಕೂತು ಹುಟ್ಟು ಮಕ್ಕಳು ಇಂತ ಹುಟ್ಲಾಗ್ತಾವ ಅನ್ನೋದು ಇದು ಪ್ರೂಫ್ ಆಗಿ ತೋರಿಸಿರ್ತಕ್ಕಂಥ ಒಂದು ರಿಪೋರ್ಟ್. ಇದು ನಮಗೂ ಕರೆಯದಂತಕ್ಕಂಥದ್ದು ದಯಮಾಡಿ ತಮಗೆ ಬರ್ತದೆ. ಇದೇನ್ ನಾ ಏನೋ ಫೋಟೋ ತೆಗೆದುಕೇಶನ್ ತೋರಿಸ್ತಾ ಇದ್ದೀವಿ, ಇದ್ದದ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಹುಟ್ಟು ಕೂಸುಗಳು ಅಂತ ಹುಟ್ಲಾಗ್ತಾವ, ವಯಸ್ಸಾದವ್ರು ಹಿಂಗಾಗತ್ತಾರೆ. ಕಾರಣಗಳನ್ನು ಹುಡುಕೋದು ಹೊಂಟಿವತ್ತಂತಂದ್ರೆ ಒಳಗಿರುವುದು ಒಟ್ಟು ಮೈ ತುಂಬಾ ವಿಷ ತುಂಬದ. ಆದ್ರ ಸಾಯಿ ಹುಳಿ ಮಟ್ಟದಿನ ವಿಷ ಇಲ್ಲ ಒಳಗ ಸ್ವಲ್ಪ ದಿನ ದೇಹದೊಳಗ ಕೂಡ್ಕೊಂಡು ಮನುಷ್ಯನ ಆರೋಗ್ಯದ ಮೇಲೆ ಇಂಥ ಪರಿಣಾಮ ಬೀರ್ಲಾಗ್ತದ. ಎಂತ ಪಾಪದಿಂದ ನಾವು ಕಾಲಿದಾಕತ್ತೇವೋ ನನಗೆ ಗೊತ್ತಿಲ್ಲ. 1 ಲೀಟರ್ ಹಾಲ KMF ಅವರು 21 ರೂಪಾಯಿ ಲೀಟರ್ ತಗೋತಾರ, ಆದ್ರೆ 25 ರೂಪಾಯಿ ಲೀಟರ್ ನೀರು ಇಂಡಿಯಾದಾಗ ಮಾರ್ಬೇಕಾಗ್ತದ ಅಂತಕ್ಕಂಥದ್ದು. 1 ಲೀಟರ್ ನೀರು 25, 1 ಲೀಟರ್ ಹಸಿ ಹಾಲು 21 ಅಂತಂದ್ರೆ ಎಂತ ಜೀವನ ಇರಬೇಕು. ಕುಡಿಯುವ ನೀರ 25 ಫ್ರೀ ಸಿಗಬೇಕಾಗಿತ್ತು, ಎಲ್ಲಿ ಬೇಕಾದಲ್ಲಿ ದೇವ್ರನ್ಯಾದು ಒಟ್ಟಿನ ಬಾಯ ನೀರು ಕುಡಿದ್ರು ನನಗೆ ಏನು ಆಗಬಾರ್ದಾಗಿತ್ತು. ಅಂತದ್ದು ತಂದು ಎಲ್ಲಿಗೆ ಇಟ್ಟಿವತ್ತಂತಂದ್ರೆ 25 ರೂಪಾಯಿ 1 ಲೀಟರ್. ಅದ್ರಾಗ ಕೂಟದ ಐಟ್ನಾಗ ಕೂತು ಕುಡಿದ್ರೆ 30-40 ರೂಪಾಯಿ ಲೀಟರ್ ಮಾಡಬಾರ್ದು. ಇಂಥ ಪರಿಸ್ಥಿತಿ ಒಳಗೆ ಇಟ್ಟಿದ್ದೀವಿ. ದಯಮಾಡಿ ನಿಮ್ಮ ಮಕ್ಕಳ ಸಲುವಾಗಿ ಸ್ವಲ್ಪ ವಿಚಾರ ಮಾಡಿ. ನಾವು ತಿನ್ನುವ ಆಹಾರದೊಳಗೆ ವಿಷ ಇಲ್ಲದಂತ ಆಹಾರ ತಿನ್ಬೇಕಂತ ಅನ್ನೋದು ಇವತ್ತೇ ಚಾಲೆಂಜ್ ಮಾಡಿ ಹೊರಗೆ ಕಾಲಿಡ್ರಿ ಅಂತಕ್ಕಂಥ ಆಗ್ತದ. 1960ನೇ ಇಸ್ವಿ ಒಳಗ ಅಥವಾ 50ರಿಂದ 60ನೇ ಇಸ್ವಿ ಒಳಗ ಅಮೆರಿಕಾ ದೇಶದೊಳಗ ಒಕ್ಕಲ್ತನ ಬಹಳ ಜೋರು ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ಬರೀ ರಾಸಾಯನಿಕಗಳನ್ನ ಬಳಸ್ಕೊಂಡು ಒಕ್ಕಲ್ತನ ಮಾಡಿದ್ದಕ್ಕ ಅಲ್ಲಿ ಹಕ್ಕಿ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳು ಅಥವಾ ಭೂಮಿ ಒಳಗಿದ ಎಲ್ಲಾ ಕಸು ಕಳ್ಕೊಂಡು ಭೂಮಿಗಳು ಬರಡಾಗತ್ತವ ಅಂತಕ್ಕಂಥ ವಿಚಾರಗಳನ್ನ ಅದರೊಳಗೆ ಹಾಕಿ ಆ ಪುಸ್ತಕ ಬರೆದಿದ್ದು. ಆಗ ಆ ಪುಸ್ತಕವನ್ನ ಜಗತ್ತಿಗೆ ತುಂಬಾ ಹಂಚಲಿಲ್ಲ ಅಥವಾ ಗೊತ್ತು ಮಾಡಿಸ್ಕೊಡ್ಲಿಲ್ಲ. ಅಂತದ್ರೊಳಗ ನಮ್ಮ ದೇಶವಾಗ ಬಹಳ ಸೌಖ್ಯವಾಗಿರ್ತಕ್ಕಂಥ ದೇಶ ಇತ್ತು. ಆದ್ರೆ ಮುಂದುವರೆದು ಏನ್ ಹೇಳ್ಬೇಕು ಅಂತಂತಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ, ರಾಸಾಯನಿಕ ಔಷಧಿಗಳನ್ನ ಒಕ್ಕಲ್ತನದೊಳಗೆ ನಾವು ಅತಿ ಹೆಚ್ಚು ಬಳಸಿದ್ದಕ್ಕೆ ನಮ್ಮ ಭೂಮಿ ಬರಡಾಗ್ಯದ. ಬೇಕಾದ ಒಕ್ಕಲಿಗೆ ಅಂತ ಕೇಳ್ರಿ, ಅವ್ನಿಗೆ ಏನಪ್ಪಾ ಅಂತಂದ್ರೆ ಯೂರಿಯಾ ಮತ್ತು DAP 2 ಹೆಸರುಗಳು ಬಹಳ ಸಾಮಾನ್ಯ ಆಗಿ ಹೋಗ್ಬಿಟ್ಟಾವ. ಏನಂದ್ರೆ ಯೂರಿಯಾ ಅಂದ್ರೆ ಏನ್ ಕೆಲಸ ಮಾಡ್ತದ ಗೊತ್ತಿಲ್ಲ, ಈ DAP ಅಂದ್ರೆ ಏನ್ ಕೆಲಸ ಮಾಡ್ತದ ಗೊತ್ತಿಲ್ಲ. ಒಂದು ಬೆಳೆಗೆ ಎಷ್ಟು ಗೊಬ್ಬರಗಳು ಬೇಕಂತಕ್ಕಂಥದ್ದು ಸರಿಯಾದ ತಾಂತ್ರಿಕ ವಿಚಾರಗಳೇ ಗೊತ್ತಿಲ್ಲ. ಇಷ್ಟು ಜನ ನೆರೆದರೆ ಒಂದು ಮಾತು ಕೇಳಬೇಕು, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಬೇಕು ಅಂತಂದ್ರೆ DAP ಒಳಗ ಎಷ್ಟು ಗೊಬ್ಬರದ ಅಂಶಗಳು ಇರ್ತಾವ, ಯಾರ ಕೈ ಎತ್ತಿ ಹೇಳ್ಬಿಡ್ರಿ. ನಾವು ಯೂರಿಯಾದಾಗ ಎಷ್ಟು ಗೊಬ್ಬರದ ಅಂಶಗಳು ಇರ್ತಾವ. ಅದೇ ತರಹ ಬೆಳಿಬೇಕಾದ್ರ ನೀವು ಕಬ್ಬು ಬೆಳೀರಿ ಅಥವಾ ತೊಗರಿ ಬೆಳೀರಿ, ಕಡ್ಲಿ ಬೆಳೀರಿ, ದ್ರಾಕ್ಷಿ ದಾಳಂಬರಿ ಬೆಳೀರಿ, ನಿಂಬೆ ಗಿಡ ಬೆಳೀರಿ, ಆದ್ರೆ ಒಂದು ಬೆಳೆಗೆ ಎಷ್ಟು ಪೋಷಕಾಂಶಗಳ ಬೇಕು ಅಂತಕ್ಕಂಥ ವಿಚಾರ ಏನಾದ್ರು ತಮ್ಗೆ ಬರ್ತದ? ದಯಮಾಡಿ ಈ ವಿಜ್ಞಾನವನ್ನು ರೈತ ತಲೆಯೊಳಗೆ ಹಾಕಬೇಕಾಗ್ಯದ. ಇದನ್ನ ಯಾವ ರೈತರಿಗೆ ಸರಿಯಾಗಿ ಹೇಳೋದ್ರಾಗ್ಯಾರ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ನಾನು. ಇವತ್ತೊಂದು ಸ್ವಲ್ಪ ಟೈಮ್, ಒಂದು ಅರ್ಧ ತಾಸು ಟೈಮ್ ಕಳೆದ್ರಿ ಅಂತಂದ್ರೆ 1-2 ಹೊಸ ವಿಚಾರಗಳನ್ನ ಹಾಕೊಂಡು ನಾವು ಹೊರಗೆ ಹೆಜ್ಜೆ ಇಡುವ ಅಂತಕ್ಕಂಥ ಮಾತು ಹೇಳ್ಬೇಕು. ಒಂದು ಬೆಳೆ ಆರಾಮ ಬೆಳಿಬೇಕಾದ್ರೆ, ಒಂದು ಬೆಳೆ ಆರಾಮ ಬೆಳೆದು ಅದು ನಮಗೆ ಇಳುವರಿಯನ್ನ ಕೊಡಬೇಕಾದ್ರೆ ಅದಕ್ಕೆ ಬೇಕಾಗಿದ್ದು ಪೋಷಕಾಂಶಗಳ ಸಂಖ್ಯೆ 13 ಅಂತಕ್ಕಂಥವು ದಯಮಾಡಿ ತಮ್ಗೆ ಗೊತ್ತಿದೆ. ಈಗ ನಾವು ಮುಂಜಾನೆ ಎದ್ದು ನಾಷ್ಟ ಮಾಡಿ ಮುಂಜಾನೆ ಎದ್ದು ಕೂಡಲೇ ಇಲ್ಲ ಜಳಕ್ಕಿಂತ ಮೊದಲು ಚಹಾ ಕುಡಿದೆವು. ಅಲ್ಲಿ
ಪುಸ್ತಕ